ನೋಡಿ, ಇಲ್ಲಿ ಸಿರ್ಸಿಯಿಂದ ಸಿದ್ದಾಪುರ, ಸಾಗರ, ಹಾಗೆ ಸೊರಬ ಹಾಗೂ ಬನವಾಸಿ ಈ ಒಂದು ಬೆಲ್ಟಲ್ಲಿರುವಂಥ ಈ ಭೂಪ್ರದೇಶ ಹೆಚ್ಚಾಗಿ ನೀವು ನೋಡಿದ್ರೆ ಒಂದೇ ರೀತಿ ಉಂಟು. ಹಾಗೆ ಮತ್ತು ಈ ಕೃಷಿ ಚಟುವಟಿಕೆಯಿಂದ ಕೂಡಿರುವಂತಹ ಪ್ರದೇಶ. ಈಗ ಸಿರ್ಸಿಯಿಂದ ಈಗ ನೀವು ಹೊರಟ್ರೆ ದಟ್ಟವಾದಂತಹ ಪಶ್ಚಿಮ ಘಟ್ಟದ ಕಾಡು, ಅದೇ ರೀತಿ ಸಾಗರನೂ ಅದೇ ರೀತಿಯೇ ಅದಂಥ ಸ್ವಲ್ಪ ಅರಣ್ಯ ಪ್ರದೇಶ. ಅದೇ ರೀತಿಯಿಂದ ಆ ಮಾರ್ಗವಾಗಿ ಸೊರಬ ಹೋದ್ರೂ ಸೊರಬನ್ನು ನಾವು ಕಾಣುವಂಥ ದಟ್ಟವಾದಂಥ ಕಾಡು ಕಾಣಲಿಲ್ಲ ಅಂತ ಹೇಳಿದ್ರು. ಈಗ ಇರುವಂಥ ಕೃಷಿ ಪ್ರದೇಶ ಭಾಳ ದೊಡ್ಡದಾಗ್ಬಿಟ್ಟು. ಅದೇ ರೀತಿ ಬನವಾಸಿ ಸಿರ್ಸಿ ತಾಲೂಕು, ಅದು ಸ್ವಲ್ಪ ಜನರ ಸ್ವಭಾವ ನೇಚರು ಕೂಡ ಸ್ವಲ್ಪ ವ್ಯತ್ಯಾಸ. ಅದೇ ರೀತಿ ಸಿರ್ಸಿ ಸುಮಾರು ಒಂದು 10ರಿಂದ 15 ಕಿಲೋಮೀಟರ್ ದೂರದಲ್ಲಿ ಜನರ ಸಾಂಪ್ರದಾಯಿಕ ಸಂಸ್ಕೃತಿ ಮತ್ತು ಆಹಾರ ಪದ್ಧತಿ ಕೂಡ ಸ್ವಲ್ಪ ಚೇಂಜ್ ಆಗುತ್ತಾ ಹೋಗುತ್ತೆ. ಸಿರ್ಸಿಯಿಂದ ಸಿದ್ದಾಪುರ ತನಕ ಮಧ್ಯದಲ್ಲಿ ಒಂದು 30-32 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಜನಗಳ ರೀತಿ ನೀತಿ, ಅವರ ಧಾರ್ಮಿಕ ವಿಧಿ ವಿಧಾನ ಮತ್ತು ಸಂಸ್ಕೃತಿಗಳು ಸ್ವಲ್ಪ ಚೇಂಜ್ ಆಗುತ್ತಾ ಹೋಗುತ್ತೆ. ಹಾಗೆ ಸಾಗರದ ಹಾಗೆ ಆಹಾರ ಪದ್ಧತಿಗಳು ಸಿರ್ಸಿಗಿಂತಲೂ ಸ್ವಲ್ಪ ವಿಭಿನ್ನ, ಸಿದ್ದಾಪುರಕ್ಕಿಂತಲೂ ಸ್ವಲ್ಪ ವಿಭಿನ್ನ ಆಗುಂಟು. ಹಾಗೆ ರೀತಿಯ ಸೊಬಗು ಬಂದರೂ ಕೂಡ ಅಲ್ಲಿಯ ವಾತಾವರಣ, ಭೂಪ್ರದೇಶ ಎಲ್ಲವೂ ಸ್ವಲ್ಪ ವ್ಯತ್ಯಾಸದಿಂದಲೇ ಕೂಡಿರುತ್ತೆ ಮತ್ತು ಆಹಾರ ಪದ್ಧತಿಯೂ ಸ್ವಲ್ಪ ವ್ಯತ್ಯಾಸ ಉಂಟು. ಹಾಗೆ ಬನವಾಸಿ, ಈ ಬನವಾಸಿ ಕೂಡ ಮಲೆನಾಡು ಟೈಪು. ಅದು ಒಂದು ಸ್ವಲ್ಪ ಈ ಉತ್ತರ ಕರ್ನಾಟಕ ಶೈಲಿಯ ಕೆಲವೊಂದು ರೀತಿಯ ಮಾತುಗಳು ಆಗಿರ್ಬೋದು. ಹಾಗೆ ಸಿರ್ಸಿಯ ಸ್ವಲ್ಪ ರೀತಿಯ ಮಾತಿನ ಶೈಲಿ, ಹಾಗೆ ಆಹಾರ ಪದ್ಧತಿ ಇನ್ನಿತರ ಎಲ್ಲವೂ ಕೂಡ ಪ್ರತಿಯೊಂದು 25-30 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಸಾಮಾಜಿಕ ಒಂದು ವ್ಯವಸ್ಥೆ, ಸ್ಥಳ ವಿನ್ಯಾಸ ಮತ್ತು ಅದೇ ರೀತಿಯ ಜನರ ನಡವಳಿಕೆ ಹಾಗೂ ಸಂಪ್ರದಾಯಕ ಇನ್ನಿತರ ರೀತಿಯಿಂದಲೂ ವ್ಯತ್ಯಾಸ ರೀತಿಯಿಂದಲೇ ಕೂಡಿರುತ್ತೆ. ಆದ್ದರಿಂದ ನೀವು ನೋಡ್ಬೋದು ಸುಮಾರು ಒಂದು 150 ಕಿಲೋಮೀಟರ್ ಸರೌಂಡ್ ಒಂದು ವ್ಯಾಪ್ತಿಯಲ್ಲಿ ಜನರ ಜೀವನ ಶೈಲಿಯು ಕೆಲವೊಂದು ರೀತಿಯಿಂದ ಬದಲಾವಣೆಯನ್ನು ನಾವು ನೋಡ್ಬೋದು. ಆದರೆ ಕೃಷಿ ವಿಧಾನದಲ್ಲೂ ಕೂಡ ಬದಲಾವಣೆಯನ್ನು ನೋಡ್ಬೋದು. ಸಿರ್ಸಿ ಹೆಚ್ಚಾಗಿ ಅಡಿಕೆಯನ್ನು ಬೆಳೆದರೆ, ಸಿದ್ದಾಪುರ ಹೆಚ್ಚಿನ ರೀತಿಯಿಂದ ಭತ್ತವನ್ನು ಬೆಳೀತಾರೆ. ಈಗ ಅದನ್ನು ಭತ್ತದ ಜಮೀನುಗಳು ಅಡಿಕೆ ತೋಟಗಳಾಗಿ ಪರಿವರ್ತನೆ ಹಂತದಲ್ಲಿಗಳಿವೆ. ಸಾಗರ ಹೆಚ್ಚಾಗಿ ಅಡಿಕೆನೇ ಬೆಳೆಯುತ್ತಾರೆ. ಸೊರಬ ಅಡಿಕೆ, ಜೋಳ ಇನ್ನಿತರ ಕೃಷಿ ಪದ್ಧತಿಯನ್ನು ಬೆಳವಣಿಗೆಯನ್ನು ಮಾಡ್ತಾರೆ. ಬನವಾಸಿನೂ ಕೂಡ ಅದೇ ರೀತಿ. ಆದರೆ ಹೆಚ್ಚಿನ ರೀತಿಯಲ್ಲಿ ಈಗ ಎಲ್ಲರೂ ಅಡಿಕೆ ಕೃಷಿಗೆ ಹೆಚ್ಚಿನ ರೀತಿಯಿಂದ ತೊಡಗಿಸಿಕೊಳ್ಳೋದನ್ನು ನಾವು ನೋಡ್ಬೋದು.